by the Kerala government in schools. What is the Karnataka government? Pardon? Malayalam mandate in Kerala schools. No, still I am not aware fully of the issue. I just look and discuss to you. Sir, Sir, on ಕುಮಾರಸ್ವಾಮಿ Monday ಅವರು the ನಿಮ್ಮ 2-day session, sir. When are the dates? ಕುಮಾರಸ್ವಾಮಿ ಅವರು ನಿಮ್ಮ ಅಂದ್ರೆ ಪಕ್ಷದ ಸರ್ ಅಧಿಕಾರದಲ್ಲಿ ನೀವು ಇರ್ಬೇಕಾದ್ರೆ ಏನೆಲ್ಲ ಮಾಡಿದ್ರಿ, ನಮಗೆ ಅಧಿಕಾರ ಇರ್ಬೇಕಾದ್ರೆ ಏನೆಲ್ಲ ಮಾಡಿದ್ದಾರೆ, ನಿಮ್ಗೆ ಸಿಕ್ಕಿರೋಂಥ ಅಧಿಕಾರ ನಮಗೆ ಸಿಕ್ಕಿಲ್ಲ ಅಂತ ಕುಮಾರಸ್ವಾಮಿ ಅವರು ಇವತ್ತು ಟ್ವೀಟ್ ಮಾಡಿದ್ದಾರೆ ಸರ್. ಟ್ವೀಟ್ ಮಾಡಿದ್ದಾರೆ. ಬಹಳ ಸಂತೋಷ, ಖುಷಿ ಪಡಲಿ, ಸಂತೋಷವಾಗಿರಲಿ. Sir, Monday the 2-day session, sir. ಸರ್ ಮನ್ರೇಗಾ ಯೋಜನೆಯಲ್ಲಿ AI ತಂತ್ರಜ್ಞಾನ ಇದೆ, ನೀವು ತಂದಿರುವಂತ ಏನು ಮನ್ರೇಗಾ ಯೋಜನೆ ಆಗಿರಲಿಲ್ಲ, ತುಂಬಾ 1 ಲಕ್ಷ ಕೋಟಿ 11 ಲಕ್ಷ ಕೋಟಿ ಆರೋಪ ಆಗಿದೆ ಅಂತ. ನಾನು ಯಾರು ಪ್ರಹ್ಲಾದ್ ಜೋಶಿ ಸರ್ ಬರೋದು ಒಂದು ಡಿಬೇಟ್ ಬರಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅನ್ನೋದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಕಡೆ ಡಿಬೇಟ್ ಫಿಕ್ಸ್ ಮಾಡಕ್ಕೆ ಹೇಳಿ. ಒಳ್ಳೇದದು, ಜನಕ್ಕೂ ಜಾಗೃತಿ ಮೂಡಿಸ್ಬೇಕು. ಅವರು ಯಾರು ಪಾರ್ಟಿ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರು, ಇಲ್ಲಾಂದ್ರೆ ಸೆಂಟ್ರಲ್ ಮಿನಿಸ್ಟರ್ಸು, ಈ 3 ಜನರಲ್ಲಿ ಒಬ್ಬರು ಯಾವುದಾದ್ರು ಟಿವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. 11 ಲಕ್ಷ ಕೋಟಿ ಅದು ಎಷ್ಟಾರು ಇರಲಿ, 11 ಲಕ್ಷ ಕೋಟಿ ಇತ್ತು ಅಂದರೆ CBIಗೆ ಹಾಕಕ್ಕೆ ಹೇಳಿ. ಇಫ್ ಅವ್ರಿಗೆ ತಾಕತ್ತಿತ್ತು ಅಂದರೆ ಈಗ 11 ಕೋಟಿ ಭ್ರಷ್ಟಾಚಾರ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀಯ. ನೀನು ಯಾವ ಟಿವಿ ನೀನು ಫಸ್ಟು ನೀನು ಏನೇನೋ ಮಾತಾಡೋಕೆ ಹೋಗ್ಬೇಡ. ನೀನು ಎಳಸ್, ನೀನು ಫಸ್ಟು ಕರೆಕ್ಟಾಗಿ 11 ಕೋಟಿ ಅಂತ ಹೇಳಿದ್ರ ಅಂತ ಅಂದ್ಬಿಟ್ಟಿಲ್ಲ. ನಿನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ಬೇಕಾಯ್ತದೆ. 11 ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿ ಇಡಬೇಕಾಗ್ತದೆ. ಹೇಳಿದಾರೆ 11 ಕೋಟಿ ಅಂತ, ಸುಳ್ಳಿಲ್ಲ ಹೇಳಕ್ ಹೋಗ್ಬೇಡ. ನಾನು ವಿತ್ ಐ ನೀಡ್ ಎ ಡಾಕ್ಯುಮೆಂಟ್. ಯಾರು ರೆಸ್ಪಾನ್ಸಿಬಲ್ ಮನುಷ್ಯರು 11 ಕೋಟಿ ಅಂತ ಹೇಳಕ್ಕಾಗಲ್ಲ. 11 ಕೋಟಿ ಅಂದ್ರೆ ಸಾಧಾರಣ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡ ನೀನು. ಸರ್, ಬಳ್ಳಾರಿನಲ್ಲಿ ಪೊಲೀಸರ ಜೊತೆ ನೀವು ಸಭೆ ನಡೆಸಿದ್ದು ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ, DCMಗೇನು ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ. ಅವ್ರ MLAಗಳು ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲಾರು ಅದನ್ನು ಚರ್ಚೆ ಮಾಡಕ್ ಕೇಳಕ್ಕೆ. ಈಗಾಗಲೇ ನಾನು ಹೇಳಿದ್ದೇವೆ, ಮನ್ರೇಗಾ 2 ವಿಚಾರದಲ್ಲಿ 2 ದಿನ ಸ್ಪೆಷಲ್ ಸೆಷನ್ ಮಾಡಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. BJPಯವರು ಕೂಡ ಪಾಪ ಅಭಿಯಾನ ಮಾಡಕ್ಕೆ, ಪ್ರಚಾರ ಮಾಡಕ್ಕೆ ಹೊರಟವ್ರೆ. ಅವ್ರದ್ದು ಏನೇನು ಕಾರ್ಯಕ್ರಮ ಅನ್ನೋದು ಅವರು ಹೇಳಿ. ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವು ತಿಳಿಸ್ತೀವಿ. ಸರ್, ಕುಮಾರಸ್ವಾಮಿ ಅವರು ಮತ್ತೊಂದು ಆರೋಪ ಮಾಡಿ, ನೀವು ಗೃಹ ಇಲಾಖೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ.